ಸಿಲಿಕಾನ್ ಸಿಟಿ ಹಲವು ವಿಷಯಗಳಿಂದ ಇಡೀ ವಿಶ್ವಕ್ಕೆ ಚಿರಪರಿಚಿತ ಸಿಟಿ. ಇದರ ಜೊತೆಗೆ ವಿಶ್ವದರ್ಜೆಯ ಆಸ್ಪತ್ರೆಗಳು ನಮ್ಮ ಬೆಂಗಳೂರಿನಲ್ಲಿವೆ. ಇದೀಗ ನೆರೆಯ ಪಾಕಿಸ್ತಾನದ ಮಗುವಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಆಸ್ಪತ್ರೆಯೊಂದು ಸಾಧನೆ ಮಾಡಿದೆ. ಈ ಮುದ್ದಾದ ಮಗುವಿನ ಹೆಸರು ರ್ಯಾನ್. ಈಗ 8 ತಿಂಗಳಷ್ಟೇ. ಈತ 2 ವರ್ಷದ ಜೀನಿಯಾ ಎಂಬ ಮಗುವಿಗೆ ತನ್ನ ಬೋನ್ ಮ್ಯಾರೋ ಕಸಿಯನ್ನ ನೀಡಿ ಆಕೆಯ ಜೀವ ಉಳಿಸಿದ್ದಾನೆ. ಜೀನಿಯಾ ರ್ಯಾನ್ನ ಅಕ್ಕ. ಪಾಕಿಸ್ತಾನದ ಸಹಿವಾಲ್ನ ಜಿಯಾವುಲ್ಲಾ ಮತ್ತು ನೂರ್ ಫಾತಿಮಾ ದಂಪತಿಯ ಮಕ್ಕಳು. ಜೀನಿಯಾ ಕಳೆದ ಹಲವು ತಿಂಗಳಿಂದ ಜ್ವರ ಮತ್ತು ರಕ್ತಹೀನತೆ ಸಮಸ್ಯೆಯಿಂದ ಬಳಲ್ತಾ ಇದ್ಲು. ಜಿಯಾವುಲ್ಲಾ ಮತ್ತು ನೂರ್ ಫಾತಿಮಾ ದಂಪತಿ ಪಾಕಿಸ್ತಾನದಲ್ಲಿರುವ ಇರೋಬರೋ ಆಸ್ಪತ್ರೆಗಳಿಗೆಲ್ಲ ಜೀನಿಯಾಳಿಗೆ ಚಿಕಿತ್ಸೆ ಕೊಡಿಸಿದ್ರು. ಆದರೆ ನೋ ಯೂಸ್. ನಂತರ ಬೆಂಗಳೂರಿನ ನಾರಾಯಣ ಹೆಲ್ತ್ ಸಿಟಿ ಬಗ್ಗೆ ತಿಳಿದ ದಂಪತಿ ಎಲ್ಲಿಗೆ ಕರೆತಂದು ಚಿಕಿತ್ಸೆ ಕೊಡಿಸಿದ್ದಾರೆ. ಒಂದೇ ರಕ್ತಕಣ ಹೊಂದಿರುವ ತಮ್ಮ ರ್ಯಾಮ್ನಿಂದ ಅಕ್ಕ ಜೀನಿಯಾಳಿಗೆ ಬೋನ್ ಮ್ಯಾರೋ ಕಸಿ ಮಾಡಲಾಗಿದೆ. ಸೊ ಫಸ್ಟ್ ಟೈಮ್ ಒಂದು ಇಂಜೆಕ್ಷನ್ ಕೊಡ್ತೀವಿ. ಆಮೇಲೆ ಬೋನ್ ಮ್ಯಾರೋ ಸೆಲ್ಸ್ ಕಲೆಕ್ಟ್ ಮಾಡಿ ಒಂದು 6 ವಾರ 1.5 ತಿಂಗಳು 2 ತಿಂಗಳು ಗ್ಯಾಪ್ ಕೊಟ್ಬಿಟ್ಟು ಇನ್ನೊಮ್ಮೆ ಮತ್ತೆ ಕಲೆಕ್ಟ್ ಮಾಡಿದ್ವಿ. ಸೊ ಅಲ್ಲಿವರೆಗೂ ತಂದೆ ತಾಯಿ ಸುಮ್ಮನೆ ಕಾಯಬೇಕಾಯಿತು. ಜೀನಿಯಾಗೆ ಯಾವ ಥರದ್ದು ಟ್ರೀಟ್ಮೆಂಟ್ ಇಲ್ಲದೆ ಹಾಗೇ ಕಾಯಬೇಕಾಯಿತು. ನಾವು ಸೆಲ್ಸ್ ಎಲ್ಲ ಕಲೆಕ್ಟ್ ಆಮೇಲೆ ಜೀನಿಯಾಗೆ ಶುರು ಮಾಡ್ಕೊಂಡ್ವಿ ಟ್ರೀಟ್ಮೆಂಟ್. ಮೊದಲ ಬಾರಿಗೆ ಭಾರತಕ್ಕೆ ಬಂದಿದ್ದ ಈ ದಂಪತಿ ಇಲ್ಲಿನ ಜನರು ಹೇಗೋ ಎಂದು ಭಯಪಟ್ಟಿದ್ರಂತೆ. ಆದರೆ 3 ತಿಂಗಳು ಇಲ್ಲಿ ತಂಗಿದ್ದ ದಂಪತಿ ವೈದ್ಯರು ಹಾಗೂ ಸಿಬ್ಬಂದಿಯನ್ನ ಹಾಡಿ ಹೋಗಲಿದ್ದಾರೆ. हमें बिल्कुल गैरपन नहीं लगा. सो लोग बड़े अच्छे थे, बड़े स्वीट थे. दे हैव बीन वेरी काइंड, वेरी हेल्पफुल. तो जो शुरू में एक फियर फैक्टर था वो आहिस्ता जाता गया. और फिर जब जैसे बच्ची का इलाज बेहतर होता गया, बिकॉज हमें ज़्यादा टेंशन तो ऑब्वियसली बच्ची की थी. हम इसके लिए आए थे. तो जैसे बच्ची बेहतर होती गई वैसे हमारा फियर भी आहिस्ता जाता गया. ಒಟ್ನಲ್ಲಿ ದೇಶಗಳ ನಡುವೆ ಭಿನ್ನಾಭಿಪ್ರಾಯ ಏನೇ ಇದ್ರೂ ಮನುಷ್ಯತ್ವವೇ ಮೇಲು ಎಂಬುದನ್ನು ಬೆಂಗಳೂರಿನ ವೈದ್ಯರು ಪ್ರೂವ್ ಮಾಡಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಮುತ್ತಪ್ಪ ಲಮಾಣಿ, ಸುವರ್ಣ ನ್ಯೂಸ್.